ಅವಿಶ್ವಾಸ ಪತ್ರವನ್ನು ಎಸ್ ವಿ ಸಾಹೇಬರಿಗೆ 12/3ಗೆ ಕೊಟ್ಟಿದ್ದು. ತದನಂತರ ಎಸ್ ವಿ ಸಾಹೇಬರಿಂದ ನಮಗೆ ನೋಟಿಸ್ ಜಾರಿಯಾಗಿತ್ತು. ಇವತ್ತು 17 ಜನ ಸದಸ್ಯರನ್ನು ಎಸ್ ವಿ ಸಾಹೇಬರು ಚರ್ಚೆ ಮಾಡೋಕ್ಕೆ ಕರೆದಿದ್ದರು. ಆ ಚರ್ಚೆಗೆ ನನ್ನ ಮೇಲೆ ಏನು ಅವಿಶ್ವಾಸ ತೋರಿಸಿದ್ದಾರೆ, ಯಾಕೆ ಏನು ಅಂತ ಕುಲಂಕುಷವಾಗಿ ತಿಳ್ಕೊಂಡು ನನ್ನ ಮೇಲೆ ಯಾವುದೇ ರೀತಿ ಕ್ರಮ ಜರುಗಿಸಬೇಕಂತ ಅಧಿಕಾರ ಅವ್ರಿಗೆ ಇರೋದ್ರಿಂದ ಮೀಟಿಂಗ್ ಕರೆಯಲಾಗಿತ್ತು. ಮೀಟಿಂಗ್ಗೆ ಕೇವಲ ಒಬ್ಬರು ಸದಸ್ಯರು ಬಂದಿದ್ದರು. ಆದ್ದರಿಂದ ಈ ಮೀಟಿಂಗನ್ನು ಅವಿಶ್ವಾಸ ಮತವನ್ನು ಕೈ ಬಿಡಲಾಗಿತ್ತು. ನಾನು ಹೇಳಕ್ಕೆ ಬಯಸೋದೇನೆಂದರೆ, ರಾಜಕೀಯ ಮಾಡಬೇಕಾದ್ರೆ ಮಹಾಭಾರತವನ್ನು ಒಳ್ಳೆ ರೀತಿಯಲ್ಲಿ ತಿಳ್ಕೊಳ್ಳಿ. ಮಹಾಭಾರತದಲ್ಲಿ ತನ್ನ ಗಂಡನಿಗೆ ಕಣ್ಣಿಲ್ಲ ಅಂತ ಗಾಂಧಾರಿ ತನ್ನ ಕಣ್ಣಿಗೆ ಬಟ್ಟೆಗಳು ಕಟ್ಕೊಂಡು 100 ಜನ ಗಂಡು ಮಕ್ಕಳಿಗೆ ಪ್ರಪಂಚ ಅನ್ನೋದು ಏನಿದೆ ಅಂತ ತೋರಿಸೋದಿಲ್ಲ. ಇದೇ ರೀತಿ ಕುಂತಿ 5 ಜನ ತನ್ನ ಗಂಡು ಮಕ್ಕಳಿಗೆ ಪ್ರಪಂಚ ಅನ್ನೋದು ಏನಂತ ತಿಳಿಸ್ಕೊಟ್ಟಿರ್ತಾರೆ. ಅದು ಪಾಂಡವರಿಗೆ ಹೆಂಗೆ ವಿಜಯ ಆಗುತ್ತೆ ಅಂತ ತಿಳ್ಕೊಳ್ಳಿ. ನಾವು ಬದುಕಬೇಕಾದ್ರೆ ರಾಮಾಯಣವನ್ನು ತಿಳ್ಕೋಬೇಕು. ಏನು ಆ ರಾಜಕಾಲದಲ್ಲಿ ಒಂದು ಹೆಣ್ಮಗುಗೆ ಮದುವೆ ಮಾಡಬೇಕಾದ್ರೆ ಬಲಾಷ್ಟಿಗಳು ಯಾರಿದ್ದಾರೆ, ಯಾರು ಅವರ ಹತ್ರ ಪವಾಡ ಇದೆ ಅಂಥವ್ರಿಗನ್ನ ಬರ್ಮಾಡ್ತಾಯಿದ್ರು. ಆ ಪರೀಕ್ಷೆಯಲ್ಲಿ ಬಾಣವನ್ನು ಒಂದು ಹಗ್ಗ ಕಟ್ಟಕ್ಕೆ ಒಂದು ಪರೀಕ್ಷೆ ಇಕ್ಕಿದ್ರು. ಆದರೆ ರಾವಣ ಬಂದು ಅದು ಎತ್ಕೊಳ್ಳೋಕೆ ಕೂಡ ಆಗಲಿಲ್ಲ. ರಾಮ ಬಂದು ಅದು ಎತ್ಕೊಂಡಿದ್ದೆಲ್ಲ ಮುದ್ದಾಕೆ ಬಿಟ್ಟರು. ಅಂಥ ಪವಾಡ ಪುರುಷರು ತನ್ನ ಸ್ತ್ರೀಯನ್ನು ಅಪಹರಣ ಮಾಡ್ಕೊಂಡು ರಾವಣ ಹೋದ್ರೂ ಅವ್ರ ತಾಳ್ಮೆಯಿಂದ ಇದ್ರು. ಇವತ್ತು ನಮ್ಮ ಭಾರತ ದೇಶನೇ ಅದಕ್ಕೆ ಶ್ರೀರಾಮಚಂದ್ರನನ್ನು ಗೌರವಿಸ್ತಾ ಇದೆ. ಯಾವತ್ತು ನಮ್ಮ ಹತ್ರ ಬಲ ಇದೆ ಇದು ಅಂತ ತೋರಿಸ್ರೆ ಇವೆಲ್ಲ ಕಾರಣಗಳು ಉದ್ಭವ ಆಗ್ತಾ ಇರುತ್ತೆ. ಇವಾಗ ಏನು ನನ್ನ ಮೇಲೆ ಆರೋಪಗಳು ಮಾಡಿದ್ದಾರೆ, ಆರೋಪ ಇದೆ ಅಂತ ತೋರಿಸಿದಾರಲ್ಲ, ಇದರ ಮುಂದೆ ಯಾರ್ಯಾರು ಏನೇನು ಮಾಡಿದ್ದಾರೆ ಅಂತ ಒಂದೊಂದು ವಿಷಯವಾಗಿ ಕುಲಂಕುಷವಾಗಿ ತಿಳಿಸೋಕ್ಕೆ ನಾನು ಬಯಸ್ತೀನಿ. ನಾನು ನನ್ನ ಅವಧಿಯಿಂದ ಗಾಂಧಿ ಪುರಸ್ಕಾರ ತಗೊಂಡಿದ್ದೀನಿ. ನೆಕ್ಸ್ಟ್ ವಿಶೇಷ ಗಾಂಧಿ ಪುರಸ್ಕಾರ ಸಿಗಬೇಕಾಗಿತ್ತು. ಇಬ್ಬರು ರಾಯಲ್ಟಿ ಕಟ್ಟಲಿಲ್ಲ. ಆ ಕಾರಣದಿಂದ ನಮಗೊಂದು 2 ಮಾರ್ಕ್ಸಲ್ಲಿ ಹೋಯಿತು. ಇವಾಗ ಡಿಸ್ಟಿಕ್ಕಲ್ಲಿ 2nd ಪ್ಲೇಸಲ್ಲಿದ್ದೀನಿ, ತಾಲೂಕಲ್ಲಿ 1st ಪ್ಲೇಸಲ್ಲಿದ್ದೀನಿ. ನಾನು ಸರ್ಕಾರದ ವಿರುದ್ಧ ಯಾವ ರೀತಿಯೂ ಹೋಗಿಲ್ಲ. ಕೆಲವೊಂದು ರಾಜಕೀಯ ಒತ್ತಡದಿಂದ ಸ್ವಲ್ಪ ಭ್ರಷ್ಟ ರೀತಿಯಲ್ಲಿ ಕೆಲಸ ಮಾಡಿಕೊಡಿ ಅಂದರೆ ಅದನ್ನು ನಾನು ಭಾಗಿಯಾಗಿಲ್ಲ. ಆ ಕಾರಣದಿಂದ ನನಗೆ ಒಂದು ಪಾರ್ಟಿಯವರಲ್ಲ 2 ಪಾರ್ಟಿಯವರು ಸೇರಿ ಅವಿಶ್ವಾಸ ಮತಕ್ಕೆ ಹೋಗಿದ್ದರು. ಹೇಳ್ತಾರೆ ಇವಾಗ ಆ ಪಾರ್ಟಿ ಈ ಪಾರ್ಟಿ ಎಲ್ಲ ಸೇರಿ ಈಗ ಮಾಡಿದ್ದಾರೆ, ಇವರು ಎಲ್ಲಿ ಹೋಗ್ತಾರಂತೆ. ಸಿಂಹ ಹುಲಿಗೆ ಕಾಡಲ್ಲಿ ಏನು ಭಯ ಆಗುತ್ತಾ? ಕಾಡಾಗಲ್ಲ. ಇವನು ಸಿಂಹವಾಗಿರ್ತಾನೆ. ಒಂದು ರೀತಿ ಸರ್ಕಾರ ನನಗೆ ಕೊಟ್ಟಿದೆ, ನಾನು ಯಾಕೆ ಬಿಡಬೇಕು? ಈ ಹಿಂದೆ ಮಾತುಕತೆ ಬೇರೆಯವ್ರು ಬಿಟ್ಕೊಡ್ಬೇಕು ಅಂತ ಆ ರೀತಿಯಲ್ಲಿ ಹೋಗ್ಲಿಲ್ಲ. ನಾನು ಫಸ್ಟ್ ಅಧ್ಯಕ್ಷರಾದಾಗ ನನ್ನ ಜೊತೆಯಲ್ಲಿ ಎಷ್ಟು ಜನ ಬಂದಿದ್ದರು? 3 ಜನ ಬಂದಿದ್ದರು ದರ್ಗಾ ದೇವಸ್ಥಾನದಲ್ಲಿ ಹೋಗೋಕ್ಕೆ. ನನ್ನ ಮೇಲೆ ಲೋಕಾಯುಕ್ತರಿಗೆಲ್ಲ ಕೊಟ್ಟಿದ್ದಾರೆ. ನನ್ನ ಮೇಲೆ ನನ್ನ ಯಾರು ಗೌರ್ಮೆಂಟ್ ಫಂಕ್ಷನ್ಗೆ ಹೋದರೆ ಒಂದು ವೇದಿಕೆ ಕೂಡ ಹಂಚ್ಕೊಂಡಿಲ್ಲ. ಎಲ್ಲಿದೆ ಪಕ್ಷ? ಎಲ್ಲಿದೆ? ಎಲ್ಲಿ ನನ್ನ ಸದಸ್ಯರವರು? ಎಲ್ಲಿ ಅವರು ಒಂದು ಪಕ್ಷ ಅಂದರೆ ಹಿರಿಯರ ಮುಖಂಡರ ಆದೇಶ ಮೇಲೆ ಹೋಗ್ಬೇಕು. ಎಲ್ಲಿ ಹೋಗಿದ್ದಾರೆ? ಒಂದು ಸದಸ್ಯರೇ ಒಂದು ಅಧ್ಯಕ್ಷರಾದ ಮೇಲೆ ಒಂದು ಸರ್ಕಾರಿ ಒಂದು ಪ್ರೋಗ್ರಾಮ್ಗೆ ಯಾರೂ ಬಂದಿಲ್ಲ. ಮಾರ್ತಿ ಸ್ಕೂಲ್ ಹತ್ರ ಫ್ಲಾಗ್ ಮಾಡೋಕ್ಕೆ ಬರ್ತಾರೆ, ಹೈಸ್ಕೂಲಲ್ಲಿ ಉಪ್ಪಿಟ್ಟು ಹಾಕ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ತಿಂದ್ಬಿಟ್ಟು ಹೋಗ್ತಿರ್ತಾರೆ. ವೇದಿಕೆ ಬರಲ್ಲ. ಯಾಕೆ? ನಾಚಿಕೆನಾ? ಅಧಿಕಾರದಲ್ಲಿ ಸೀನಿಯರು ವಯಸ್ಸು ಬರೋದಿಲ್ಲ. ಎಜುಕೇಷನ್ನಲ್ಲಿ ಅಧಿಕಾರದಲ್ಲಿ ಅದು ತಿಳ್ಕೊಳ್ಬೇಕು. ಅದು ಒಂದು ಅವರು ಪಾಲನೆ ಮಾಡಿಲ್ಲ. ಆದರೆ ನಾನು ಹೇಳಿದೆ, ನಾನು ಕೊಡ್ತೀನಿ. ಇವರೆಲ್ಲ ಇನ್ನು ಅಪಚಾರ ಮಾಡ್ಕೊಂಡಿದ್ದಾರೆ. ನಾನು ಅಧ್ಯಕ್ಷರನ್ನ ಕೊಡ್ತೀನಿ ಅಂತ ಮಿನಿಸ್ಟ್ರ್ ಮುಂದೆ ಹೇಳಿದೆ, ಅವರ ಅಣ್ಣನ ಮುಂದೆ ಹೇಳಿದೆ. ನಮ್ಮ ಹಿರಿಯ ನಾನು ಮಾಡೋದಿಲ್ಲ. ನಾನು ಮಾಡೋದಿಲ್ಲ ಅಂದರೆ ಅವ್ರು ಏನು ಹೇಳ್ತಾ ಇದ್ದಾರೆ, ನೀನು ಕೊಟ್ಟರೆ ನೀನೇ ಮಾಡಬೇಕು, ಇಲ್ಲಿದ್ದರೆ ಕೊಡಬೇಡ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಿನ್ನೆ ಕೂಡ ನಡೆದ ಚರ್ಚೆಯಲ್ಲಿ ಅದೇ ಆಯಿತು. ನಾನು ಕೊಡ್ತೀನಿ ಅಂತ ಹೇಳ್ಕೊಂಡೆ. ನನಗೆ ಈ ಥರ ಮಾಡಿದ್ದಾರೆ, ಈ ಥರ ಎಲ್ಲ ಹಿಂಸೆ ಕೊಡ್ತಾ ಇದ್ದಾರೆ, ಬೇಕಾಗಿದೆಯಾ? ನಾನು ಪಕ್ಷದವನಲ್ಲ. ನಮ್ಮ ಪಕ್ಷದವ್ರು ಈ ಥರ ಮಾಡಿದ್ರೆ ನಾನು ಹಿಂಗೆ ಪಂಚಾಯತಿಯಲ್ಲಿ ನನ್ನ ಕೆಲಸ ಮಾಡೋದು?
ಇವತ್ತದ್ದು ಬಂದೇಳಿ ನಾನು ಸದಸ್ಯ ಇದ್ದಾಗ 17 ತಿಂಗಳು ವಾಟರ್ಮ್ಯಾನ್ಗಳ ಸಂಬಳಗಳು ಬಾಕಿ ಇತ್ತು. ಎಲೆಕ್ಟ್ರಿಷಿಯನ್ 3,80,000 ರೂಪಾಯಿ ಬಾಕಿ ಇತ್ತು. ಮೋಟ್ರ್ ಪಂಪ್ ಇತ್ತದು 2,90,000 ಇತ್ತು. ಮೋಟ್ರ್ ಕಟ್ಟೋರು ಇದರಲ್ಲಿ 3 ಲಕ್ಷ ಚಿಲ್ಲರೆ ಇತ್ತು. ಇವತ್ತು ಬಂದು ನೋಡಿ, ಒಂದು ಬಿಲ್ಲು ಒಂದು ಅಂಗಡಿ ಯಾರನ್ನ ಒಂದು ಬಿಲ್ ಪೆಂಡಿಂಗ್ ಇದೆ ನೋಡಿ. ಇವತ್ತು ನಮ್ಮ ಪಂಚಾಯತಿಲಿ ಎಷ್ಟು ಖಜಾನ ಉಳಿಕೆ ಮಾಡಿದ್ದೀನಿ ತಾವು ನೋಡಿ. ಇನ್ನು ಯಾವ ರೀತಿ ಹೋಗ್ಬೇಕು? ರಾಜಕೀಯ ರೀತಿಯಲ್ಲಿ ಪಂಚಾಯತಿ ನಡೆಸೋಕ್ಕಾಗಲ್ಲ. ಸರ್ಕಾರದ ನಿಯಮ ಅನುಸಾರ ಏನಿದೆ ಆ ಥರ ನಡ್ಕೊಂಡು ಹೋಗಿದ್ದೀನಿ. ರಾಜಕೀಯಗಳು ಒತ್ತಡ ಬಂದರೂ ನಾನು ಜಗ್ಗೋವನ್ನಲ್ಲ, ಸರ್ಕಾರ ನಿಯಮನ ಬಿಟ್ಟು ನಾನು ಹೋಗೋವನ್ನಲ್ಲ. ಆ ರೀತಿ ಪಾಲನೆ ಮಾಡ್ಕೊಂಡು ಹೋಗಿದ್ದೀನಿ. ಅದಕ್ಕೋಸ್ಕರ ನನ್ನ ಮೇಲೆ ಅವಿಶ್ವಾಸ ಕೊಟ್ಟಿದ್ದರು. ಇವಾಗ ಅವಿಶ್ವಾಸ ಅದು ತಿರಸ್ಕಾರ ಆಗಿದೆ ನೋಡಿ. ಪ್ರತಿಯೊಂದು ತಿಂಗಳ ಮೀಟಿಂಗ್ ನಡೆದಿದೆ. ನನ್ನ ಮುರುಗಮಲ ಪಂಚಾಯತಿಯಲ್ಲಿ ಮಾತನಾಡಿದೆ. ನಮ್ಮ ಪಕ್ಷದವರು ಅರ್ಧ ಜನ ಬರದೇ ಇದ್ರು ವಿರೋಧ ಪಕ್ಷವರು ನನ್ನ ಸಾಥ್ ಕೊಟ್ಟು ನನ್ನ ಒಳ್ಳೆತನವನ್ನು ನೋಡಿ ಪಂಚಾಯತಿ ನಡ್ಕೊಂಡಿದ್ದಾರೆ. ವಿರೋಧ ಪಕ್ಷವರಿಗೆ ತಲೆ ಕೆಡಿಸ್ಬಿಟ್ಟು ನನ್ನ ಮೇಲೆ ಅವಿಶ್ವಾಸಕ್ಕೆ ನಮ್ಮ ಪಕ್ಷದವರು ಮಾಡಿದ್ರು. ಇವಾಗ ವಿರೋಧ ಪಕ್ಷವರು ಬರದೇ ಇದ್ದ ಕಾರಣ ಇವರು ಬರದೇ ಇದ್ದಾರೆ.